ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 5:30 ಗಂಟೆ ಇದೆ. ಮಕ್ಕಳಿಗೆ ಸ್ಕೂಲಿಗೆ ತಗೊಂಡು ಹೋಗಲಿಕ್ಕೆ ಪಲಾವ್ ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ಅಕ್ಕಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅಕ್ಕಿ ವಾಶ್ ಮಾಡಿ ಸ್ವಲ್ಪ ನೀರು ಕಂಪ್ಲೀಟ್ ಹೋಗಲಿಲ್ಲ. ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಹೋಗಿ ಚಂಡಿಯಲ್ಲಿ ನೆನೀತಾ ಇರಬೇಕು. ನೀರಿನ ಪಸೆಯಲ್ಲಿ ನೆನೀತಾ ಇರಬೇಕು. ಈ ರೀತಿ ಇರಲಿ. ಕೊತ್ತಂಬರಿ ಸೊಪ್ಪು ಇದೆ, ಒಳ್ಳೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಸಿಕ್ಕಿತ್ತು ನಿನ್ನೆ ಒಳ್ಳೆ ಫ್ರೆಶ್ ಆಗಿತ್ತು, ಬಾಡಿದೆ. ಇವತ್ತು ನಾ ಮಾಡೋ ಪಲಾವು ತುಂಬ ಸಿಂಪಲ್. ತರಕಾರಿ ಏನು ಹಾಕೋದಿಲ್ಲ, ಬರೀ ಅಕ್ಕಿ. ಆಮೇಲೆ ಅದಕ್ಕೆ ಬೇಕಾದ ಮಸಾಲಕ್ಕೂ ಕೂಡ ಚಕ್ಕೆ ಲವಂಗ ಎಲ್ಲ ಹಾಕೋದಿಲ್ಲ. ಬರೀ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ನೋಡಿ ತೋರಿಸ್ತೇನೆ ಏನೇನು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಇಲ್ಲಿ 1 ಹಸಿಮೆಣಸು ತಗೊಂಡದ್ದು, ಯಾಕಂದರೆ ಚಿಕ್ಕ ಮಗಳಿಗೆ ಖಾರ ಆಗೋದಿಲ್ಲ. ಇದು ನೀರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಇದೊಂದು ಎಕ್ಸ್ಟ್ರಾ ತಗೊಂಡದು. ಖಾರ ಇಲ್ಲ ಅಂದರೆ ಆ್ಯಡ್ ಮಾಡುವ ಅಂತೇಳಿ. ಮತ್ತು ಇಲ್ಲಿ ಅಕ್ಕಿ, ಇವಿಷ್ಟೇ. ಈಗ ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ, ಪೇಸ್ಟ್ ಥರ ಮಾಡ್ಕೊಳ್ತೇನೆ. ನಾನು ಮಾಡೋ ಪಲಾವಿಗೆ ನಾನು ಸ್ವಲ್ಪ ತೆಂಗಿನ ತುರಿ ಸಹ ಹಾಕ್ಕೊಳ್ತೇನೆ. ತೆಂಗಿನಕಾಯಿ ಹಾಲು ರುಚಿ ಕೂಡ ಪಲಾವನ್ನು ಇನ್ನೂ ಸ್ವಲ್ಪ ರುಚಿ ಒಳ್ಳೆ ರೀತಿಯಲ್ಲಿ ಟೇಸ್ಟಿ ಮಾಡ್ತದೆ. ಈಗ ನೋಡಿ, ಒಳ್ಳೆ 2 ಗಡ್ಡೆ ನೀರುಳ್ಳಿ ತಗೊಂಡಿದ್ದೇನೆ. ನಾನು ಇದಕ್ಕೆ ಟೊಮೆಟೊ ಹಾಕೋದಿಲ್ಲ, ಯಾವ ತರಕಾರಿಗಳು ಹಾಕೋದಿಲ್ಲ. ಸಿಂಪಲ್ ಆದ ಪಲಾವ್. ನೀರುಳ್ಳಿ ಹಾಕಿದ ಮೇಲೆ ಒಂದು ಚಿಕ್ಕ ಪೀಸ್ ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಆಮೇಲೆ ಒಂದು 8 ಎಸಳು ಬೆಳ್ಳುಳ್ಳಿ, 1 ಹಸಿಮೆಣಸು, ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೇಕು. ಆಮೇಲೆ ಒಂಚೂರು ಸ್ವಲ್ಪ ಒಂದು ಹಿಡಿಯಷ್ಟು ಕಾಯಿ ತುರಿ, ಹಿಡಿಯಿಲ್ಲ, ಒಂಚೂರು ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳುವ. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಹೇಗಿದೆ, ಹಸಿರಾಗಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ತಗೊಂಡ ಹಸಿರಾಗಿದೆ. ಇಲ್ಲಿ ನಾನಿದು ತುಪ್ಪವು ಹಾಕ್ಕೊಳ್ತೇನೆ, ತೆಂಗಿನೆಣ್ಣೆ ಸಹ ಹಾಕ್ಕೊಳ್ತೇನೆ. ತುಪ್ಪ ಹಾಕ್ಕೊಂಡೇನು, ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಇದರ ಹಸಿ ವಾಸನೆ ಎಲ್ಲ ಹೋಯ್ತು ಅಂತ ಕಾಣ್ತದೆ, ಹೊಗೆ ಬರ್ತಾ ಉಂಟು. ಓಕೆ, ಈಗ ಎಣ್ಣೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆ ಹಾಕಬೇಕು. ನೋಡಿ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದರ ಹಸಿ ವಾಸನೆ ಹೋಗುವವರೆಗೂ ಈ ರೀತಿ ತಿರುಗಿಸ್ಕೊಳ್ಬೇಕು, ಆಯಿತಾ? ಎಣ್ಣೆ ಥರ ಬಿಟ್ಕೊಂಡ್ರೆ ಇದು ಹಸಿ ವಾಸನೆ ಹೋಯಿತು ಅಂತ ಅರ್ಥ. ಎಣ್ಣೆ ಬಿಟ್ಕೊಳ್ತಾ ಇತ್ತು. ಹಸಿ ವಾಸನೆ ಹೋದ ಕೂಡಲೇ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು. ವಾಶ್ ಮಾಡಿಟ್ಕೊಂಡ ಅಕ್ಕಿ, ಅದು ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 3ರಷ್ಟು ನೀರು ಹಾಕಿ ಬೇಯಿಸ್ಕೊಳ್ತೇನೆ. ಅಕ್ಕಿ ಹಾಕಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಖಾರ, ಹಸಿಮೆಣಸು ಸಹ ಹಾಗೆ, ನಿಮಗೆ ಖಾರ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಮಗಳು ಖಾರ ಕಡಿಮೆ ತಿನ್ನುವ ಕಾರಣ ಅವಳಿಗೋಸ್ಕರ ಒಂದೇ 1 ಮೆಣಸು ಹಾಕ್ಕೊಂಡದ್ದು. ನೀವು ಜಾಸ್ತಿ ಮೆಣಸು ಹಾಕ್ಕೊಳ್ಳಿ, ಆಗ ಇನ್ನಷ್ಟು ರುಚಿ ಜಾಸ್ತಿ ಆಗ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಉಪ್ಪು, ಸ್ವಲ್ಪ ಅರಶಿನ ಹುಡಿ ಇಲ್ಲದೆ ಯಾವ ರೆಸಿಪಿ ಇಲ್ಲ.
ಅಲ್ವಾ. ನಮ್ಮ ಭಾರತೀಯ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಅರಶಿನ ಹುಡಿ ಹಾಕದೆ ಯಾವ ಆಹಾರವನ್ನು ತಯಾರಿಸುವುದಿಲ್ಲ. ಹೆಚ್ಚಿನ ಎಲ್ಲ ಮುಕ್ಕಾಲು ಭಾಗದೆಲ್ಲ ರೆಸಿಪಿಗಳಿಗೆ ಅರಶಿನ ಹುಡಿ ಹಾಕಲೇಬೇಕು. ರೋಗ ನಿರೋಧಕ ಶಕ್ತಿಯನ್ನೊಳಗೊಂಡಿದೆ. ಇದೆಲ್ಲ ಅಕ್ಕಿ ಅದು ಇದೆಲ್ಲ ಹಾಕಿರ್ತಾರೆ ಮಸಾಲೆ, ಅದರಲ್ಲೆಲ್ಲ ಏನಾದರೂ ಕೆಟ್ಟ ಇದೆಲ್ಲ ಇದ್ದರೆ ಅರಶಿನ ಹುಡಿ ಹಾಕಿದರೆ ಅದೆಲ್ಲ ಹೋಗ್ತದೆ. ಈಗ ನೀರು ಸೇರಿಸುವ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡದ್ದು, ಅದಕ್ಕೆ ನಿಯರ್ಲಿ 3 ಗ್ಲಾಸಿನಷ್ಟು ನಾನು ನೀರು ತಗೊಳ್ತೇನೆ. ಉಪ್ಪು ಹಾಕಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ, 1 ಸ್ಪೂನಷ್ಟು ಸಕ್ಕರೆ. ನನಗೆ ಈ ಸ್ಪೂನ್ ಯೂಸ್ ಮಾಡೋದು ಆಗೋದಿಲ್ಲ, ಕೈ ಅಳತೆಯಲ್ಲೇ ಮಾಡಲಿಕ್ಕೆ ಇಷ್ಟ. ಕೈಯಲ್ಲೇ ಒಂದು ಸ್ವಲ್ಪ ಸಕ್ಕರೆ ತಗೊಂಡು ಹಾಕ್ತಾ ಇದ್ದೇನೆ. ಅಂದಾಜಿಗೆ ಹಾಕುವ ಅಳತೆ ಉಂಟಲ್ಲ, ಕರೆಕ್ಟ್ ಇರ್ತದೆ. ಸ್ಪೂನ್ ಅಳತೆಯಲ್ಲಿ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಕೈಯಲ್ಲೊಂದು ಅಂದಾಜಿಗೆ ಹಾಕೋದು ಅದಕ್ಕೆ ಕರೆಕ್ಟ್. ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಟೇಸ್ಟ್ ನೋಡಬೇಕು, ಟೇಸ್ಟ್ ನೋಡಿದ ಮೇಲೆ ಕುಕ್ಕರ್ನ ಮುಚ್ಚೆಲ್ಲ ಮುಚ್ಚಬೇಕಾದ್ರೆ ಉಪ್ಪು ಎಲ್ಲ ಹೇಗಿದೆ. ಮತ್ತು ಬೆಂದ ಮೇಲೆ ಏನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಕರೆಕ್ಟಾಗಿದೆ. ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೇನೆ. ನೀವು ಮಾಡಿದ್ರೆ ಹಸಿಮೆಣಸೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಗ ಒಳ್ಳೆ ಕರೆಕ್ಟಾಗಿರ್ತದೆ. ಬೇಯ್ತಾ ಇದೆ. ಅನ್ನ ಬೆಂದಾಯಿತು, 2 ವಿಸಿಲ್ ಬಂತು, ಆಫ್ ಮಾಡಿ ಇಟ್ಟಿದ್ದೇನೆ. ಮತ್ತು ಅಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಇನ್ನು ಮಕ್ಕಳನ್ನು ರೆಡಿ ಮಾಡಬೇಕು. ಟೈಮ್ ಇಲ್ಲ, 6:30 ಮೇಲೆ ಕಳೀತು, 6:30 ಕಳೀತು. ಇನ್ನು ಆಮೇಲೆ ಕಾಣುವ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹೊರಡಿಸಿ ಆದಮೇಲೆ. ಅದಕ್ಕಿಂತ ಮೊದಲು ಪಲಾವ್ ಹೇಗಿದೆ ಅಂತ ಸಹ ತೋರಿಸ್ತೇನೆ. ಮಕ್ಕಳಿಬ್ಬರ ಬಾಟಲ್ಗೆ ನೀರು ತುಂಬಿಸಿಟ್ಟೆ. ಇದರಲ್ಲಿ 1 ಲೀಟ್ರ್ ನೀರು ಹಿಡಿತದೆ, ಅಂದರೆ ಸಾಧಾರಣ 5 ಗ್ಲಾಸ್ ನೀರು ಹಿಡಿತದೆ. 2 ಬಾಟಲ್ ನೀರು ರೆಡಿ ಮಾಡಿದ್ದೀನಿ. ಅನ್ನ ಇನ್ನೂ ಬೇಯಲಿಲ್ಲ, ಆಗಲಿಲ್ಲ, ವಿಸಿಲ್ ಹೋಗಲಿಲ್ಲ, ಗಾಳಿ ಹೋಗಲಿಲ್ಲ. ಅದು ಹೋದ ಮೇಲೆ ಪಲಾವ್ ಟಿಫಿನ್ ಬಾಕ್ಸಿಗೆ ತುಂಬಿಸೋದು, ಆಮೇಲೆ ಮಕ್ಕಳನ್ನು ರೆಡಿ ಮಾಡೋದು. ಬಾದಾಮ್ ಹಾಕಿದ್ದೇನೆ, ಅದರ ಸಿಪ್ಪೆಲ್ಲ ಬಿಡಿಸಿ. ಆಮೇಲೆ 2 ಬಟರ್ ಇಟ್ಟಿದ್ದೇನೆ, ಬೆಣ್ಣೆಯು ಬಟರ್ ಸೇಮ್, ಅದ್ರ ಬೆಣ್ಣೆ ಬಟರ್ ಹಾಕಿದ್ದೇನೆ. ಇದು ಅವಳಿಗೆ 10:30ಗೆ ಬ್ರೇಕ್ ಟೈಮಿಗೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಮಗಳಿಗೆ. ಮನೇಲಿ ಆದರೆ ಬಟರ್ ತಿನ್ನೋದಿಲ್ಲ, ಹಾಗೆ ಸ್ಕೂಲಿಗೆ ಕಳಿಸಿಕೊಟ್ರೆ ಅಲ್ಲಿ ಆಪ್ಷನ್ ಇಲ್ಲ ಅವಳಿಗೆ ಬೇಡ ಅಂತ ಹೇಳಲಿಕ್ಕೆ, ಹಾಗೆ ತಿಂತಾಳೆ. ಹಾಗೆ 2 ಬಟರ್, ಆಮೇಲೆ ಸಿಪ್ಪೆ ಬಿಡಿಸಿದ ಬಾದಾಮ್ ಹಾಕಿ ಕೊಡ್ತಾ ಇದ್ದೇನೆ ಸ್ನ್ಯಾಕ್ಸಿಗೆ. ಪಲಾವ್ ಈ ರೀತಿ ಗ್ರೀನ್ ರೈಸ್ ಎಲ್ಲ ಮಿಕ್ಸ್ ಮಾಡುವ. ಬೇಗ ಟಿಫಿನಿಗೆಲ್ಲ ತುಂಬಿಸ್ತಾ ಇದ್ದೇನೆ. ಇವರಿಗೆ 12:30ಗೆ ಊಟ ಮಕ್ಕಳಿಗೆ, ಅದಕ್ಕೆ ಪಲಾವ್ ಕೊಡ್ತಾ ಇದ್ದೇನೆ. ಅದನ್ನು ಟಿಫಿನಿಗೆ ಬೇಗ ತುಂಬಿಸ್ತಾ ಇದ್ದೇನೆ. ಬಿಸಿ ಇದೆ, ಹಾಗೆ ಸ್ವಲ್ಪ ಬಿಸಿ ಹೋಗುವವರೆಗೂ ಸ್ವಲ್ಪ ಓಪನ್ ಇಡ್ತೇನೆ. ಬೇಗ ಇದು ಮಾಡಿಕೊಂಡೆ ಕಚ್ಚಂಬರು. ಅದಕ್ಕೆ ಬರೀ ನೀರುಳ್ಳಿ ಮಾತ್ರ ಹಾಕಿದ್ದೆ, ನೀರುಳ್ಳಿ, ಉಪ್ಪು, ಹಸಿಮೆಣಸು. ಇದು ಆಲ್ರೆಡಿ ಖಾರ ಆಗಿದೆ, ಶುಂಠಿ ಎಲ್ಲ ಹಾಕಿ ಖಾರ ಆಗಿದೆ, ಆದ ಕಾರಣ ಇದಕ್ಕೆ ಹಸಿಮೆಣಸು ಹಾಕಲಿಲ್ಲ. ನೀವು ಹಸಿಮೆಣಸೆಲ್ಲ ಹಾಕ್ಕೊಂಡು ಸಲಾಡ್ ಮಾಡ್ಕೊಳ್ಳಿ. ಅದಕ್ಕೆ ಸಲಾಡ್ ಎಲ್ಲ ಹಾಕಿ ಲಂಚ್ ಬಾಕ್ಸ್ ರೆಡಿ, ಲಂಚ್ ಬ್ಯಾಗ್ ರೆಡಿ. ನಾನು ರೆಡಿ ಅದೇ, ಮಕ್ಕಳನ್ನು ಬಿಟ್ಟು ಬರಬೇಕು. ಬಿಟ್ಟು ಬಂದ ಮೇಲೆ ನನ್ನ ಮುಂದಿನ ಕೆಲಸವನ್ನು ಶುರು ಮಾಡೋದು.